Brought to you by Vigart. ಧೈರ್ಯ ಇಲ್ಲ. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಯಾಗಿದ್ದವರು, ಮುಖ್ಯಮಂತ್ರಿಯಾಗಿದ್ದವರು, ಅನೇಕ ವರ್ಷಗಳ ಕಾಲ ಮಂತ್ರಿಯಾಗಿದ್ದವರು, ಕರ್ನಾಟಕದ ಸಮಸ್ಯೆಗಳು ಗೊತ್ತಿದ್ರೂ ಕೂಡ ಇವರು ಬಾಯಿ ಬಿಡ್ಲಿಲ್ಲ ಅಂತಂದ್ರೆ, ನರೇಂದ್ರ ಮೋದಿ ಅವರು ಅನ್ಯಾಯ ಮಾಡ್ತಾ ಇದ್ರು ಕೂಡ ಅದನ್ನು ಸಹಿಸಿಕೊಂಡಿದ್ದಾರೆ ಅಂತಂದ್ರೆ ನಾವು ಕನ್ನಡಿಗರು ಇದನ್ನು ಒಪ್ಕೋಬೇಕಾ? ಒಪ್ಕೋಬಾರದು. ಸೊ 25 ಜನ ಹೋದ ಸಾರಿ ಲೋಕಸಭೆಗೆ ಗೆದ್ದೋದ್ರು ಬಿಜೆಪಿಯವರು. ಸುಮಲತಾ ಗೆಲ್ಸಿದ್ರಿ ಹೋದ ಸಾರಿ ಮಂಡ್ಯದಿಂದ, ಆ ಎಮ್ಮನು ಬಿಜೆಪಿನೇ ಸೇರ್ಕೊಂಡ್ಬಿಟ್ರು. ಆಮೇಲೆ ಪ್ರಜ್ವಲ್ ರೇವಣ್ಣನು ಕೂಡ ಅವ್ರ ಜೊತೆ ಈಗ ಹೊಂದಾಣಿಕೆ ಮಾಡ್ಕೊಂಡಿದ್ರಿಂದ ಬಾಯಿ ಅಂತ ಅವರು ಸೇರ್ಕೊಂಡ್ಬಿಟ್ಟಿದ್ದಾರೆ. 27 ಜನ ಆದ್ರು ಬಿಜೆಪಿನಲ್ಲಿ. ಒಂದು ದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತೇಳಿ ಮಾತಾಡಿದಾರ? ಬಾಯಿ ಬಿಟ್ಟಿದಾರ? ಮತ್ತೆ ಇವರು ಕನ್ನಡಿಗರ ಪರವಾಗಿ ಮಾತಾಡದ ಮೇಲೆ ನರೇಂದ್ರ ಮೋದಿ ಅವರ ಹತ್ರ ಹೋಗಿ ಸತ್ಯ ಹೇಳಲಿಕ್ಕೆ ಧೈರ್ಯ ಇಲ್ಲದ ಮೇಲೆ ಯಾಕೆ ಇವರು ಲೋಕಸಭೆಗೆ ಹೋಗ್ಬೇಕು? ಇದು ನಿಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಲೋಕಸಭೆಗೆ ಯಾಕೆ ಹೋಗ್ಬೇಕು? ಮತ್ತೆ ಏನ್ ಮಾಡಿದ್ದೀವಿ ಅಂತ ಜನರ ಬಳಿ ಹೋಗ್ತಾರೆ ಇವರು. ಐ ಡೋಂಟ್ ನೋ, ಈ ನರೇಂದ್ರ ಮೋದಿ ಅವರು ಇದಾರಲ್ಲ, ಇವರು ಕರ್ನಾಟಕ ಜ್ಞಾಪಕ ಆಗದೆ ಮತ ಕೇಳಕ್ ಬಂದಾಗ ಮಾತ್ರ, ಚುನಾವಣೆ ಸಂದರ್ಭದಲ್ಲಿ. ಯಾವತ್ತಾರು ಪ್ರವಾಹ ಬಂದಾಗ ಬಂದಿದ್ರ? ಬರಗಾಲ ಬಂದಾಗ ಬಂದಿದ್ರ? ಯಾವತ್ತೂ ಬರಲಿಲ್ಲ. 2019ರಲ್ಲಿ ಲೋಕಸಭಾ ಚುನಾವಣೆ ಬಂದಿದ್ರು, 2018ರಲ್ಲಿ ವಿಧಾನಸಭಾ ಚುನಾವಣೆ ಓಟ್ ಕೇಳಕ್ ಬಂದಿದ್ರು. ಆಮೇಲೆ ಈಗ ಬರ್ತಾ ಇದ್ದಾರೆ. ಕಳೆದ 2023ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ರೋಡ್ ಶೋಗಳು, ಸಮಾವೇಶಗಳು ಮಾಡಿದ್ದು ಇಂದಿನ ಭ್ರಷ್ಟಾಚಾರದ ಸರ್ಕಾರದ ಪರವಾಗಿ ಮತ ಕೇಳಲಿಕ್ಕೆ ಬಂದದ್ದು ಬಿಟ್ರೆ, ಬೇರೆ ಪ್ರವಾಹ ಬಂದಾಗಲಿ, ಬರಗಾಲ ಬಂದಾಗಲಿ ಜನರ ಕಷ್ಟ ಸುಖ ಏನು ಅಂತೇಳಿ ಕೇಳಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಅಂತವ್ರ ಜೊತೆ ಶಾಮೀಲಾಗಿದ್ದಾರಲ್ಲ JDSನವರು. ಇದೇ ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು ಅಂತ ಜ್ಞಾಪಕ ಮಾಡ್ಕೊಳ್ಳಿ ನೀವು. ಬಿಜೆಪಿ ಬಗ್ಗೆ ವಾಚಾಮಗೋಚರವಾಗಿ ಬೈದರು. ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆದ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. ದೇಶನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ರು. Brought to you by Vigart.